ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಯಾವುದೇ ಥರದ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಈ ಥರ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. ನಾನು ಇವಾಗ ತಾನೇ ಒಂದು ಪೋಸ್ಟ್ನ ನೋಡಿದೆ, ರಾಬರ್ಟ್ ಕಿಯೋಸಕಿ ಅವ್ರದ್ದು. ನನಗೆ ಫೈನಾನ್ಷಿಯಲ್ ನಾಲೆಜ್ ಅಂದರೆ ತುಂಬ ಇಷ್ಟ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಆಸಕ್ತಿ. ನೀವು ಅಂಥದ್ರಲ್ಲಿ ಯಾರಾದರೂ ಒಬ್ಬರು ಇಬ್ಬರು ಇರ್ತಾರೆ ಅಂತ ನನಗೆ ಗೊತ್ತು. ಸೊ ಅದನ್ನು ಶೇರ್ ಮಾಡೋಣ ಅಂತ ಕಿಯೋಸಕಿ ಅವರು ಒಂದು ಪೋಸ್ಟನ್ನು ಹಾಕಿದ್ರು ಬೆಳಗ್ಗೆ. ನನಗೆ ಎಷ್ಟು ಅಮೇಝಿಂಗ್ ಆಗಿ ಅನಿಸ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅವರು ಅವರ ಪೋಸ್ಟಲ್ಲಿ ಹೇಳಿದರು, ನಮ್ಮಂತಹ ಪುವರ್ ಮೈಂಡ್ಸೆಟ್ ಇರುವಂತಹ ಪೀಪಲ್ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಡಿ ಮಾರ್ಟಲ್ಲಿ, ಬಿಗ್ ಮಾರ್ಟಲ್ಲಿ, ಶಾಪಿಂಗ್ ಮಾಲ್ಸಲ್ಲಿ ಸೇಲ್ ಅಂತ ಹಾಕಿದ ತಕ್ಷಣ ನಾವೆಲ್ಲರೂ ಹೋಗಿ ರಶ್ ಮಾಡಿ 3 ತಿಂಗಳಿಗಾಗುವಂಥ ಐಟಮ್ಸ್ ಎಲ್ಲವೂ ತಂದು ನಮ್ಮ ಮನೇಲಿ ಇಟ್ಕೊಬಿಟ್ಟಿರ್ತೀವಲ್ವ. ಇದು ಸೇಲಲ್ಲಿದೆ, ಆಫರಲ್ಲಿದೆ, ನಮಗೆ ಆಫರಲ್ಲಿ ಕಮ್ಮಿ ಪ್ರೈಸ್ಗೆ ಬರುತ್ತೆ ಅಂತ ಯಾವ್ಯಾವುದೆಲ್ಲ ಯೂಸ್ ಇರೋದು, ಯೂಸ್ ಇಲ್ದಿರೋದು ಎಲ್ಲವನ್ನು ತಂದು ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡ್ಕೊಬಿಟ್ಟಿರ್ತೀವಿ. ಅದೇ ಒಂದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ, ಫೈನಾನ್ಷಿಯಲ್ ಅಸೆಟ್ಸಲ್ಲಿ ನಮಗೆ ಒಂದು ಬಿಗ್ ಸೇಲ್ ಥರ ಸಿಗ್ತಾ ಇದೆ, ಒಂದು ಮಾರ್ಕೆಟಲ್ಲಿ ಫಾಲ್ ಇದೆ ಅಂತ ನಾವು ಭಯ ಪಡ್ತಾ ಇರ್ತೀವಿ. ನಮ್ಮಂಥ ಪುವರ್ ಮೈಂಡ್ಸೆಟ್ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿಂದ ಎಕ್ಸಿಟ್ ಆಗಿಬಿಡ್ತೀವಿ. ಭಯ ಪಟ್ಕೊಂಡು ಏನಾದರೂ ಕ್ರ್ಯಾಶ್ ಆಗಿಬಿಟ್ರೆ, ನಮ್ಮ ದುಡ್ಡನ್ನೆಲ್ಲ ಕಳ್ಕೊಬಿಟ್ರೆ ಅಂತ ವಿಲ್ ಎಕ್ಸಿಟ್ ವಿತ್ ಅ ಫಿಯರ್ ಅಂತ ಹೇಳ್ತಾರೆ. ಬಟ್ ಅದೇ ರಿಚೆಸ್ಟ್ ಮೈಂಡ್ಸೆಟ್, ದೇ ವಿಲ್ ಬಿ ವೇಟಿಂಗ್ ಫಾರ್ ದಟ್ ಆಪರ್ಚುನಿಟಿ. ಹಣ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಅಂಥ ಆಪರ್ಚುನಿಟೀಸಲ್ಲಿ ಬೈ ಮಾಡೋದಕ್ಕೆ. ಬಟ್ ನಾವು ಎಲ್ಲಿ ಸೇಲ್ ಮಾಡ್ತೀವಲ್ವ, ನಮ್ಮಂಥವ್ರು ಭಯ ಪಟ್ಕೊಂಡು ಎಲ್ಲಿ ಸೇಲ್ ಮಾಡ್ತೀವೋ, ರಿಚೆಸ್ಟ್ ಪೀಪಲ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಹಣನ ಇಟ್ಕೊಂಡು ಅಂತ ಹೇಳ್ತಾರೆ. ಎಷ್ಟು ಅಮೇಝಿಂಗ್ ಅಲ್ವಾ? ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಥಿಂಕಿಂಗ್ ಆಫ್ ದ ರಿಚ್ ಆ್ಯಂಡ್ ದ ಪುವರ್. ನಾವು ಯೋಚನೆ ಮಾಡೋದಕ್ಕೂ ಅವ್ರು ಯೋಚನೆ ಮಾಡೋದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ನಾವು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಅಂತ ಎಲ್ಲಿ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಹೋಗಿ ಹಣನ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ವೆಯ್ಟಿಂಗ್ ಫಾರ್ ದ ಕರೆಕ್ಟ್ ಪ್ರೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ವೆಯ್ಟ್ ಮಾಡಿ ತೊಗೊಳೋದು ರಿಚೆಸ್ಟ್ನ ಮೈಂಡ್ಸೆಟ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನು ಅನಿಸ್ತು? ನೀವು ಯಾವ ಡೈರೆಕ್ಷನಲ್ಲಿದ್ದೀರಾ? ರಿಚೆಸ್ಟ್ ಮೈಂಡ್ಸೆಟ್ಟಲ್ಲಿದ್ದೀರಾ, ಪವರ್ ಮೈಂಡ್ಸೆಟ್ಟಲ್ಲಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ನಮ್ಮ ಟಾಪಿಕ್ಗೆ ರಿಲೇಟೆಡ್ ಆಗಿಲ್ಲ ಅಂದ್ರೂ ಫೈನಾನ್ಷಿಯಲ್ ನಾಲೆಜ್ ಅನ್ನೋದು ತುಂಬ ಜನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಶೇರ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.